ತಂದೆ ಅಂತೂ ನಾನೇ ಭಾಗ್ಯಶಾಲಿ. ದಯವಿಟ್ಟು ಬೇಜಾರು ಮಾಡಿಕೊಳ್ಳಬೇಡಿ, ಕ್ಷಮಿಸಿ. ಅಯ್ಯೋ, ನನ್ನವಳನ್ನು ನಾನು ಕ್ಷಮಿಸುವುದೇ? ನೋಡು ನನ್ನ ರಾಣಿ, ನೀನು ಎಷ್ಟೇ ತಡವಾಗಿ ಬಂದರೂ ನಾನೇನು ಬೇಜಾರಾಗುವುದಿಲ್ಲ, ತಿಳಿದೆ? ಆಯ್ತು, ಮತ್ತೆ ನಮ್ಮ ಮದುವೆ ಯಾವಾಗ? ನೋಡು ಕೀರ್ತಿ, ನಾವು ನವಪ್ರೇಮಿಗಳು. ನಾವು ಒಂದಾದ ಮೇಲೆ ನಮಗ್ಯಾರ ಭಯ? ನೀನು ಎಂದು ಒಪ್ಪುವೆಯೋ ಅಂದ್ರೆ ನಿನ್ನ ಮದುವೆ. ಹಾಗಾದರೆ ನಾನು ಈಗ ಹೋಗ್ತೇನೆ. ಈಗ ಮದುವೆ ಮಾಡ್ಕೊಳ್ತೀರಾ? ಹಾಗಾದರೆ ನೀನು ಹೇಳಿದ ಹಾಗೆ ಒಪ್ಪುವೆನು. ಕೀರ್ತಿ, ಇದೇ ಸಂತೋಷದಲ್ಲಿ ಹೊರಬರಲು ನಿನ್ನ ಒಂದು ಸಂಗೀತ. ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಒಡತಿಯ
ಸರಿಯಾದ ಹಕ್ಕಿಯನ್ನೇ ಗುರಿಯಿಟ್ಟು ಬೇಟೆ ಹಾಡಿದೆಯಾ? ನೋಡಿಕೊಳ್ಳೆ, ನಾನೇನು ಇವಳನ್ನ ಪ್ರೀತಿಸೇ ಇಲ್ಲ. ಇವಳೇ ನನ್ನನ್ನು ಪ್ರೀತಿ ಮಾಡಿದ್ದು. ಬೇಕಾದರೆ ಇವಳನ್ನೇ ಕೇಳಿ. ಓಹೋ, ನೀನು ಇಂಥ ಬಡ ಭಿಕಾರಿಯನ್ನು ಪ್ರೀತಿ ಮಾಡಿದ್ಯಾ? ನಾನು ನಿನಗೆ ಏನು ಕಡಿಮೆ ಮಾಡಿದ್ದೆ ಹೇಳು? ಇಂಥ ತುತ್ತು ಕೂಡಿಗೂ ಗತಿಗತವನನ್ನು ಪ್ರೀತಿಸುತ್ತಿರುವೆಯಲ್ಲ. ನೋಡು ಪ್ರತಾಪ್, ನಾನು ನಿನ್ನನ್ನು ಅಂದಿದ್ದು ನನ್ನ ತಂಗಿಯನ್ನು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡುತ್ತೀಯ ಅಂತ ತಿಳಿದುಕೊಳ್ಳುವುದಕ್ಕಷ್ಟೇ. ಹಾ ಪ್ರತಾಪ್, ನನ್ನ ತಂಗಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡುತ್ತೇನೆ. ನಿಜ. ಅಣ್ಣ, ನಿನ್ನ ಎಲ್ಲಿ ಅಂತ ಹುಡುಕಬೇಕಣ್ಣ. ನಿನ್ನನ್ನು ಹುಡುಕುತ್ತಾ ಬೇಸತ್ತು ಹೋದಣ್ಣ. ಯಾಕೋ ಶ್ರೀಧರ್, ಏನಾಯ್ತಪ್ಪ? ಅಣ್ಣ, ಏನಂದು ಹೇಳಣ್ಣ, ಅಪ್ಪನ ಮನೆಯಲ್ಲಿ ಹುಷಾರಿಲ್ಲ. ಅವರಿಗೆ ಮೆಡಿಸಿನ್ ಕೊಡಿಸಬೇಕು. ಆದರೆ ಕೈಯಲ್ಲಿ ಬಿಡಿಗಾಸಿಲ್ಲವಲ್ಲಣ್ಣ. ಅದಕ್ಕೆ ನಾನು ನಿನ್ನನ್ನು ಹುಡುಕುತ್ತಾ ಬಂದೆನಣ್ಣ. ಅಂದಾಗ ಇವರು ಯಾಕೆ ನಮ್ಮ ಹತ್ತಿರ? ಇವರು ಏಕೆ? ನಿನಗಿನ್ನೂ ಚೆನ್ನಾಗಿ ಗೊತ್ತಿಲ್ಲವೆಂದು ಕಾಣುತ್ತದೆ. ಮುಂದೆ ನಿನಗೆ ಗೊತ್ತಾಗುತ್ತದೆ ನಾವು ಏಕೆ ಬಂದಿದ್ದೇವಂತ. ಇಲ್ಲ ಗೌಡ, ಏನೋ ನನ್ನ ತಮ್ಮ ತಿಳಿಲಾರದ ತಪ್ಪು ಮಾತಾಡಿದ. ಲೇ ಶಂಕರ, ಇವರೇ ಕಣ ನನ್ನ ಮಾವ. ಇವಳು ಯಾರು ಗೊತ್ತೇ? ಇವಳು ಇವರ ತಂಗಿ ಕೀರ್ತಿ. ನಾನು ಇವಳನ್ನೇ ಮದುವೆಯಾಗುವುದು, ತಿಳಿಯಿದೆ? ಅಣ್ಣ, ಈಗ ಇವರನ್ನು ಪ್ರೀತಿ ಮಾಡ್ತಿರುವೆಯಾ? ಅಣ್ಣ, ಈ ಶ್ರೀಮಂತ ಮನೆಯ ಸಂಬಂಧ ನಮಗೆ ಬೇಡವಣ್ಣ. ಬೇಕಾದರೆ ನಿನ್ನ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ. ಇಂತಹ ಶ್ರೀಮಂತ ಮನೆಯ ಸಂಬಂಧವೇ ನಮಗೆ ಬೇಡವಣ್ಣ. ಸ್ವಲ್ಪ ನಮ್ಮ ಮಾತು ಕೇಳಣ್ಣ. ಕೊಪ್ಪಿದ ಹಂಗೆ ನಮ್ಮಂತ ಶ್ರೀಮಂತರ ಮನೆ ಕನ್ಯದ ಮೇಲೆ ಹಾಕಲೇ ನಿನಗೆ ಕೋಪ? ಬಿಟ್ಟಿ ಅಂದ್ರೆ ತಿನ್ನುವ ನಾಯಿ, ನೀನು ನನ್ನ ಮೇಲೆ ಅಪರಾಧ ಹೊರಿಸುತ್ತಿರುವೆಯ? ಕೆಳಗೆ ಕಳೆ, ಇಂಥ ಕೌಡನಿಗೆ ತೆರೆ ಇಡುವ ಕೆಲಸ ಮಾಡುತ್ತಿರುವೆಯಲ್ಲ? ಆ ದೇವರು ಇನ್ನೆಲ್ಲಿಂದ ಬರುವನೋ? ಅನ್ಯಾಯವಾಗಿ ನನ್ನ ಒಂದಾದ ಸಂಸಾರವನ್ನು ವಿಷದ ಬೀಜವನ್ನು ಬಿತ್ತಿದ್ರಲ್ಲೋ. ಹಾಗಲ್ಲ ಪ್ರತಾಪ್, ನಾನು ಹೇಳುವ ಮೊದಲೇ ನನ್ನ ತಂಗಿಯೇ ಹೇಳ್ತಾಳೆ ಕೇಳು. ಆ ಕೀರ್ತಿ, ಅವನು ನಿನ್ನ ಮೇಲೆ ಬಲಾತ್ಕಾರಕ್ಕೆ ಕೈ ಎತ್ತಿದ್ದನ್ನ ನೀನೇ ನಿನ್ನ ಪ್ರಿಯಕರನಿಗೆ ಹೇಳಿಬಿಡಮ್ಮ. ಹೇಳ್ತೀನಿ ಕೇಳು. ಇಷ್ಟು ವರ್ಷ ನನ್ನ ಮನದಲ್ಲಿ ಆ ನೋವನ್ನು ಇಟ್ಟುಕೊಂಡಿದ್ದೆ. ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಹೇಳ್ತೇನೆ ಕೇಳು ಪೆತ್ತ. ಅದು ಏನು ಹೇಳ್ತೀವಿ? ಅಂದು ಅಂದು ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ ಎನ್ನುವ ವಿಷಯ ತಿಳಿದ ತಕ್ಷಣ ನನ್ನನ್ನು ನೀನು ಪ್ರೀತಿ ಮಾಡುತ್ತೀಯಾ? ನನ್ನನ್ನು ಪ್ರೀತಿ ಮಾಡುವುದು ಮಾನಭಂಗ ಮಾಡಲು ಪ್ರಯತ್ನಿಸಿದ. ಯಾರು ಇಲ್ಲದ ಸಮಯದಲ್ಲಿ ಯಾರೋ ಒಬ್ಬ ನರಮಾನವ ಬಂದು ನನ್ನನ್ನು ಕಾಪಾಡಿದ ಕಾಪಾಡಿದ. ಅದಕ್ಕೆ ಇವತ್ತು ನನ್ನನ್ನು ಮದುವೆಯಾಗಬೇಕಿಲ್ಲ ಎಂದು ಹೇಳುತ್ತಿದ್ದಾನೆ ಇವನು. ಏನು, ನಾನು ಇನ್ನೊಂದು ಮಾನಭಂಗ ಮಾಡಿದರೆಂದು ಹೇಳುತ್ತಿರುವೆಯಾ? ದೇವರ ನನ್ನ ಅಣ್ಣನಿಗೆ ನಾನು ದ್ರೋಹ ಮಾಡುವನೆ? ಅಣ್ಣ, ಹೇಗೆ ಅನ್ಯಾಯವಾಗಿ ಇಂಥ ಅಪರಾಧವನ್ನು ನನ್ನ ಮೇಲೆ ಹೊರಿಸುತ್ತಿದ್ದೀರಿ? ನಾನು ಯಾವ ತಪ್ಪು ಮಾಡಿದೆ
ಕೊಡ್ತೀವಿ. ಲೇ ಶಂಕರ, ಒಡ ಹುಟ್ಟಿದ ತಮ್ಮನಿಗಿಂತ ಹೆಚ್ಚು ಜೋಪಾನ ಮಾಡಿದ್ದಕ್ಕೆ ನನಗೆ ದ್ರೋಹ ಮಾಡಿದ ಯಾಮತಿಗೆಟ್ಟವನೇ. ಯಾಕೋ ನನ್ನ ಮೇಲೆ ಇಂಥ ಏಯ ಕೂಟಕ್ಕೆ ಕೈಯಾಗಿದೆ? ಅಣ್ಣ, ರಾಮನಂತಿರುವ ನಿನಗೆ ನಾನು ದ್ರೋಹ ಮಾಡುತ್ತೇನೆ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಣ್ಣ. ತಂದೆ ತಾಯಿ ಇಲ್ಲದ ನಮಗೆ ನೀನೇ ದೇವರಾಗಿರಬೇಕಾದರೆ ಇನ್ನು ನಮಗೆ ಯಾರು ದಿಕ್ಕಣ್ಣ? ಆ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನಾನು ಮಾತ್ರ ಇಂಥ ಕೃತ್ಯಕ್ಕೆ ಎಂದು ಕೈ ಹಾಕುವುದಿಲ್ಲ ಅಣ್ಣ, ಎಂದು ಕೈ ಹಾಕುವುದಿಲ್ಲ. ದೇವರು ಎಲ್ಲಿರುವನು ಆ ನಿನ್ನ ದೇವರು? ಆ ನಿನ್ನ ದೇವರು ನಿನ್ನ ಮೇಲೆ ನಂಬಿಕೆ ಇದ್ದಿದ್ದರೆ ಅವನು ಬರದೇ ಇರುತ್ತಿದ್ದಾನೆ. ಅವನು ದೇವರನ್ನು ಕಣ್ಣು ಮೂರ್ತಿಯಾಗಿ ಹಾಯಾಗಿ ಕುಳಿತಿರುವನು. ಆ ನಿನ್ನ ದೇವರು ನನ್ನ ಮೇಲೆ ಅಪರಾಧ ಹೊರಿಸುತ್ತಿರುವೆಯ? ಹೇ ಮಗನೇ, ಇಂಥ ಗೌಡನಿಗೆ ತಲೆ ಇಡುವ ಕೆಲಸ ಮಾಡ್ತಿರುವೆಯಲ್ಲ, ಆ ದೇವರಿಗೆಲ್ಲಿಂದ ಬರುವನು? ಅನ್ಯಾಯವಾಗಿ ನನ್ನ ಒಂದಾದ ಸಂಸಾರದಲ್ಲಿ ವಿಷದ ಬೀಜವನ್ನು ಬಿಟ್ಟು ಬಿಡಲು ಓಹೋ, ನನ್ನ ಹಣ್ಣನ ಎದುರಿಗೆ ನನ್ನ ಗುಟ್ಟೆಲ್ಲ ರಕ್ತಾಯ ತಂದು ಕಿರಿಚಾಡುವ ಅಲೇ ಶಂಕರ, ನೀನು ಸಂಕಟ ಪಡಬೇಕಾಗಿಲ್ಲ. ದೇವರಂತಿರುವ ನಿನ್ನ ಹಣ್ಣನ ಮೇಲೆ ನೀನು ದ್ರೋಹ ಮಾಡಿದೆಯಲ್ಲ, ಅದಕ್ಕೆ ಅವನು ಕೊಡಬೇಕು ಸಂಕಟ. ನಾನು ನಿನ್ನ ತಂಗಿಯನ್ನು ಮಾನವನ್ನ ಮಾಡಿದ ಯಾವುದಕ್ಕೆ ನಿನ್ನ ಒಡ ಹುಟ್ಟಿದ ತಂಗಿಯನ್ನು ಸೆರಗಾಸುವ ಸೂರ್ಯ ಪಟ್ಟಕ್ಕೆ ತಳ್ಳುತ್ತಿವೆಯಲ್ಲ, ನಾಚಿಕೆಯಾಗುವುದಲ್ಲವೇ? ನಾಯಿ, ನೋಡಿ ಅಪ್ಪೆಪ್ಪ, ನಿನ್ನ ಎದುರು ಇಷ್ಟೊಂದು ಮಾತಾಡುತ್ತಾನೆ ಹೇಗೆ ಕೃತ್ಯವಾಗಿ? ನಾನೇನು ಇಲ್ಲದಿದ್ದವನಿಗೆ ಹೇಗೆ ಮಾತಾಡಿ ಬಿಡಬೇಡ ಇವನು? ನೀನೇ ಮಾತಾಡು. ಹೇ ಶಂಕರ, ನನ್ನೆದುರು ನನ್ನ ಮಾವನವರ ಕೊರಳ ಪಟ್ಟಿ ಹಿಡಿದೆ ಎಂದ ಮೇಲೆ ನಾನಿಲ್ಲದಾಗ ಇನ್ನು ಏನಂತೀಯೋ? ನಿನಗೆ ನನ್ನ ಮನೆಯ ಅನ್ನದ ಕೊಂಪು ಹೆಚ್ಚಾಗಿ ಇರಬೇಕು. ಅಣ್ಣ, ನೀನು ನನಗೆ ಎಷ್ಟೇ ಚಿಂತೆ ಕೊಟ್ಟರೂ ಸರಿ, ನೀನು ಮಾತ್ರ ಇಂತಹ ಮಾತು ಕೇಳಬೇಡಣ್ಣ, ಸಂಖ್ಯೆ ಮಾತ್ರ ಮಾಡಬೇಡಣ್ಣ. ನಿನ್ನ ಕಾಯಡಿ ಬೇಡಿಕೊಳ್ಳುತ್ತೇನೆ, ಸ್ವಲ್ಪ ನನ್ನ ಮಾತು ಕೇಳಣ್ಣ. ನಾನು ನಿನ್ನ ಮಾತನ್ನು ಕೇಳುವುದಕ್ಕೆ ನಾನೇನು ನಿನ್ನ ಮನೆಯ ಅನ್ನವನ್ನು ತಿಂದಿಲ್ಲ. ನೀನು ನಿನ್ನ ತಂಗಿ ನನ್ನ ಮನೆಯ ಅನ್ನವನ್ನು ತಿಂದಿರುವಿರಿ. ಇನ್ನು ಮೇಲೆ ನೀವು ನನ್ನ ಮನೆಯಲ್ಲಿ ಇರುವ ಹಾಗಿಲ್ಲ. ನೋಡಿ ಶಂಕರ, ನನ್ನ ಮನೆಯಿಂದ ನೀವು ಹೊರಟು ಹೋಗಲೇಬೇಕು. ಇವನ ಹತ್ರ ನಮಗೇನು ಮಾತಾಡ್ತೀವಿ? ಬನ್ನಿ ಹೋಗೋಣ. ಲೇ ಶಂಕರ, ನನ್ನ ಪ್ರೇಯಸಿಯ ಮೇಲೆ ಕಾಮದಾಟಕ್ಕೆ ಕೈ ಹಾಕಿದೆ ಎಂದ ಮೇಲೆ ಇನ್ನು ಹತ್ತಿದ ಬೆಂಕಿ, ಆ ಬೆಂಕಿಯಲ್ಲಿ ನೀನು ನಿನ್ನ ತಂಗಿ ಉರಿದು ಸಾಯಬೇಕು ಮಗನೇ. ನಾನಿತ್ತು ಬರುತ್ತೇನೆ. ಈಗಲ್ಲ, ಇನ್ನು ಮುಂದೆ ಇದೆ ನಿನ್ನ ಜಾತಕ ಬಾಕಿ. ಇಲ್ಲಿ ಬಾರಿ ಹೋಗೋಣ. ಶಂಕರ, ನೀನು ನನಗೆ ಷರತ್ತಾಗ್ತೀಯನು? ನೀನು ನನಗೆ ಷರತ್ತಾಕಿದ್ದಕ್ಕೆ ಇವತ್ತು ನಿನ್ನ ಒಂದಾದ ಸಂಸಾರ ಹೇಗೆ ಹೇಗೆ ಬೀದಿಗೆ ಬಿಟ್ಟು ಗೊತ್ತೇ? ಲೇ ಶಂಕರ, ನಾವು ಯಾವ ಸೇಡಿಗಾಗಿ ಗೊತ್ತೇ ಈ ನಾಟಕ? 15 ದಿನಗಳಿಂದ ನಮ್ಮ ಗೌಡರು ನಿನ್ನ ಕೈಗೆ ಪ್ರೇಮ ಮಾಡಿಬಿಟ್ಟಾಗ ಎದೆ ಹೊಬ್ಬಿಸಿ ಮಾತನಾಡಿದಳಲ್ಲ, ಅದಕ್ಕೆ ಕಾರಣ. ಲೇ ಶಂಕರ, ನಿನ್ನ ತಂಗಿಯು
ನಮ್ಮ ಗೌಡರಿಗೆ ಸೂಳೆ ಆಗಿದೆಯಲ್ಲ, ನಿನ್ನ ಸಂಸಾರ ಬೇಕೆ ಬೀದಿ ಪಾನ ಬಂದಿತ್ತು ಮಗನೇ. ಇಂಥ ಲಜ್ಜೆಗೆಟ್ಟ ಗೌಡನಿಗೆ ಸೀತೆ ಅಂತಿರುವ ತಂಗಿಯನ್ನು ಸರಗಾಸ ಸೂಳೆ ಪಟ್ಟಕ್ಕೆ ತಳ್ಳಬೇಕೆ? ಹತ್ತ ತಂಗಿಯನ್ನು ಕಳಿಸಿಕೊಡು. ಇಂಥ ಗೌಡನ ಹತ್ತಿರ ಅವರು ಹೋಗಿ ಸರಗಾಸಿ ಸೂಳೆ ಪಟ್ಟವನ್ನು ಕಟ್ಟಿಕೊಂಡು ಬರುತ್ತಾಳೆ. ಸೂಳೆಯ ಸಂಘ ಮಾಡುವ ನೀನಪ್ಪ ಸೂಳೆಯ ಮಗ, ನಾಚಿಕೆ ಅವನಿಲ್ಲವೇನೋ? ಸೀತೆ ಹುಚ್ಚ, ಸೀತೆಯ ಸಹವಾಸವು ನಿನಗಿನ್ನೂ ಚೆನ್ನಾಗಿ ಗೊತ್ತಿಲ್ಲದಂತ ಕಾಣುತ್ತದೆ. ಹೋದರೆ ಆ ಸೀತೆಯ ಪಾಡು ಏನಾಯಿತು ಗೊತ್ತೇ? ಆ ರಾವಣನ ಸೀತೆನ ಕದ್ದೊಯ್ದ ಹಾಗೆ ನಾನು ನಿನ್ನ ತಂಗಿಯನ್ನು ತೋಳದ ಮನೆಗೆ ಒತ್ತೊಯ್ದು ಅವನ ಮೇಲೆ ಬಲಾತ್ಕಾರ ಮಾಡಲಿಲ್ಲ ಅಂದರೆ ಕಿಂಗ್ ಆಫ್ ದ ಕಿಂಗ್ ಮೇಕರ್ ಭದ್ರೇಗೌಡನೇ ಹಣ. ಒಂದು ವೇಳೆ ನೀವೇನಾದರೂ ನನ್ನ ತಂಗಿಯ ಮೇಲೆ ಪ್ರೋತ್ಸಾಹದ ಕೈ ಹಾಕಿದ್ದೆ ಆದರೆ ಈ ನಿಮ್ಮ ಕೊಟ್ಟಿ ಹಸಿ ಮಾಂಸವನ್ನು ತುಂಡು ತುಂಡಾಗಿ ಕತ್ತರಿಸಿ ಆ ಬಿಸಿ ರಕ್ತವನ್ನು ಭೂಮಿಗೆ ಬಿಡದೆ ನಾನೇ ಕುಡಿದು ಈ ನಿಮ್ಮ ಮಾನಸಿಕ ಶರೀರ ಪಿಂಡಾಟವನ್ನು ನಮ್ಮ ಬಾಳಿಗೆ ತೋಳ ಮಾಡಿ ಕಟ್ಟುತ್ತೇನೆ. ಎಚ್ಚರ ಮಗನೇ, ಎಚ್ಚರ. ಎಚ್ಚರ ಕೊಡಲು ನೀನು ಯಾರೋ ಮೂಢ? ಎಚ್ಚರ ಕೊಡಲು ನಮ್ಮವರೇ ನಮಗೆ ಅಂಜುತ್ತಿರುವಾಗ ಇವನು ಎಚ್ಚರ ಕೊಡುವನಂತೆ ಎಚ್ಚರ. ನಿನ್ನ ಹತ್ತಿರ ಬಿಸಿ ರಕ್ತದ ಒತ್ತಡವಿರಬಹುದು ಮಗನೇ. ಹೋದರೆ ನನ್ನ ಹತ್ತಿರ ಹಣದ ಅಹಂಕಾರವಿದೆ. ನನ್ನ ಹಣದ ಮುಂದೆ ನಿನ್ನಂತ ಹೆಣ ಏನು ಮಾಡುವುದು ಸಾಧ್ಯವಿಲ್ಲ. ನೀನು ಹಣವಿದೆ ಎಂದು ಅಹಂಕಾರ ಪಡಬೇಡ. ಒಬ್ಬ ಸೂರ್ಯ ಸಂಪಾದಿಸುತ್ತಾಳೆ. ನೋಡಿ ಸಹೋದರರೇ, ನನಗೆ ಆ ಬಿಸಿನೆಸ್ ಕಡೆ ಬಹಳ ಕೆಲಸವಿದೆ. ನಾನಿನ್ನು ಬರುತ್ತೇನೆ. ಹೋಗಿ ಬಾ. ಇನ್ನು ಮುಂದೆ ಇದೆ, ಇದಕ್ಕೆ ನಾಂದೆ. ಆಯ್ತು ಬಾರೋ ಹೋಗೋಣ. ದೇವಾ, ಏನಪ್ಪ ನಿನ್ನ ಲೀಲೆ? ಅಮ್ಮ, ಏಕೆ ಈ ಜನ್ಮವನ್ನು ಪಟ್ಟೆ ಏನು ತಾಯಿ? ಯಾವ ಜನ್ಮದ ಪಾಪಕ್ಕಾಗಿ ಯಾವ ಜನ್ಮ? ನನ್ನ ಗೋಕರ್ಣದಿಂದ ನನ್ನ ಸಂಸಾರವು ಹಾಳಾಗಿ ಪಶುವಾಗಿ ತುತ್ತಾ ಇದೆ. ಏನು ತಾಯಿ ಹೇಳು? ಬಡವರಿಗೆ ಯಾರು ಸಿಕ್ಕು? ಹೇ ದೇವಾ, ನಮ್ಮಂತ ಬಡವರು ಈ ಭೂಮಿಯ ಮೇಲೆ ಹೇಗೆ ಜೀವಿಸಬೇಕು? ಹೇಳು ತಂದೆಯೇ, ಹೇಳು. ಎಷ್ಟೊಂದು ಕಠೋರವಾಗಿದೆಯಲ್ಲ ಈ ನಮ್ಮ ಜನ್ಮ. ಹೌದು, ನಾನು ಕೀರ್ತಿಯನ್ನು ಮಾನಭಂಗ ಮಾಡಿದ್ದೇನೆ. ಇಲ್ಲ ಇಲ್ಲ, ನಾನು ಅಂತ ಕಠೋರ ಹೃದಯವರು ಅಲ್ಲವೇ ಅಲ್ಲ. ಶ್ರೀಮಂತರಿಗೆ ನನ್ನ ತಂಗಿ ಸೆರಗಾಸಬೇಕಂತೆ. ರಾಕ್ಷಸರೇ, ಅನ್ಯಾಯವಾಗಿ ನನ್ನ ತಂಗಿಯ ಮೇಲೆ ಅಪರಾಧ ಹೊರಿಸಿದ ಯಾವ ಮಗನೇ
ನಿಮ್ಮನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ನಿಮ್ಮ ರಕ್ತದ ಕೈಯಾಗ ಮಾಡಬೇಕು. ನಿಮ್ಮ ಬಿಸಿ ರಕ್ತದ ಕೈಯಾಟ ಮಾಡಿ ನನ್ನ ತಂಗಿಗೆ ಹೊರಗೆ ಇರಗಿದ್ದಾರೆ. ನನ್ನ ಹೆಸರು ಶಂಕರನಲ್ಲ. ಎಲ್ಲಿರುವಪ್ಪ? ಎಲ್ಲಿರುವಮ್ಮ?